ಹಲೋ ಎವ್ರಿವನ್ ಫ್ರೆಂಡ್ಸ್, ನಾನು ರೆಡಿಮೇಡ್ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ ದೇವರಾಜ್ ಅರಸು ರೋಡಲ್ಲಿರೋ ಸಿಂಧೂರ್ ಶಾಪಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡಿದೆ, ತುಂಬ ಜನ ಅಡ್ರೆಸ್ ಕೇಳಿದ್ರಿ, ನೋಡಿ ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಮತ್ತು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ ನೋಡಿ. ಈ ಒಂದು ಬ್ಯೂಟಿಫುಲ್ ರೆಡಿಮೇಡ್ ಡ್ರೆಸ್ನ ನಾನಲ್ಲಿ ಪರ್ಚೇಸ್ ಮಾಡಿದೆ. ಈ ಸರಿ ಒಳ್ಳೆ ಕಲೆಕ್ಷನ್ಸ್ ಬಂದಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು ರೆಡಿಮೇಡ್ ಡ್ರೆಸ್ಸಸ್ಸು. ಸೊ ನೋಡಿ ಯಾವ ಥರ ಇದೆ ಟಾಪ್ ಅಂತ ತೋರಿಸ್ತಾ ಇದ್ದೀನಿ. ಸೊ ಇವ್ರ ಹತ್ರ ಮಟೀರಿಯಲ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಅಂತೂ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ, ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗೆಲ್ಲ ನಾವು ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಅಂದರೆ 1000 ಕೇಳ್ತಾರೆ ಮಿನಿಮಮ್ ಎಲ್ಲೇ ಹೋದ್ರು. ಸೊ ರೆಡಿಮೇಡ್ ಡ್ರೆಸ್ ತೊಗೊಂಡ್ರೆ ವರ್ತ್ ಅಂತ ಅನ್ನಿಸ್ತು ನನಗೆ. ಯೂಶ್ವಲಿ ನಾನು ಮಟೀರಿಯಲ್ ಅಷ್ಟು ತೊಗೊಳ್ಳೋದೇ ಇಲ್ಲ. ನೋಡಿ ಪ್ಯಾಂಟ್ ಯಾವ ಥರ ಇದೆ ಅಂತ, ಮಟೀರಿಯಲ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಅದಿಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದು. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಶಾಪಿಂಗ್ ಮಾಡೋಣ ಅಂತ ಹೇಳಿ, ಇಷ್ಟ ಆಯಿತು ಅಂತ ಹೇಗೇನು ಒಂದೆರಡು ರೆಡಿಮೇಡ್ ಡ್ರೆಸ್ಸಸ್ನ ತೊಗೊಂಡು ಬಂದಿದ್ದೀನಿ. ನೋಡಿ ದುಪ್ಪಟ್ಟ ಯಾವ ಥರ ಇದೆ ಅಂತ. ಸೊ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಲೆಂತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕಲೆಕ್ಷನ್ಸ್ ವೀಡಿಯೋಸ್ ಕೂಡ. ಸೊ ಒಂದ್ಸರಿ ನೀವು ಚೆಕ್ಔಟ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ನೋಡಿ ನೆಕ್ಸ್ಟ್ ಡ್ರೆಸ್ ನೋಡಿ ಯಾವ ಥರ ಇದೆ ಅಂತ. ಸೊ ಈ ಶೇಡೇ ಬ್ಯೂಟಿಫುಲ್ ಆಗಿತ್ತು, ಸೊ ತುಂಬಾ ಚೆನ್ನಾಗಿತ್ತು. ನೈಟ್ ವೇರ್ ಮಾಡಿದ್ರೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳಿ ಇದೊಂದು ತೊಗೊಂಡೆ. ಸೊ ಇದಕ್ಕೂ ಅಷ್ಟೇ ನಾನು 4000 ಏನೋ ಪೇ ಮಾಡಿದ್ದೀನಿ. ಲಾಸ್ಟ್ ಡ್ರೆಸ್ಗೆ ನಾನು 3000 ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ. ಸೊ ನಂಗಂತೂ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು, ಬಿಕಾಸ್ ಮಟೀರಿಯಲು ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು ನನಗೆ, ಪ್ಯಾಟ್ರನ್ ಕೂಡ, ಆದ್ದರಿಂದ ನಂಗೆ ಇಷ್ಟ ಆಯಿತು. ನೋಡಿ ದುಪ್ಪಟ್ಟ ಯಾವ ಥರ ಇದೆ ಅಂತ. ಇದು ದುಪ್ಪಟ್ಟ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು ಇದನ್ನು. ನೋಡಿ ಯಾವ ಥರ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಮತ್ತು ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.